ನಾಳೆ ಇಡೀ ದೇಶವೇ ಕಾಯುತ್ತಿರುವಂಥ ಎದುರು ನೋಡುತ್ತಿರುವಂಥ ಫಲಿತಾಂಶ. ಆ ಫಲಿತಾಂಶಕ್ಕಾಗಿ ಬೆಂಗಳೂರಿನಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ ಎಣಿಕೆಗಾಗಿ ಬೆಂಗಳೂರಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಕಾರಣದಿಂದ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಒಂದಿಷ್ಟು ಮಾಡಿದ್ದಾರೆ. ಬೆಂಗಳೂರಿನ 3 ಕಡೆಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯವನ್ನು ಮಾಡಲಾಗುತ್ತೆ. ರಿಪಬ್ಲಿಕ್ ಬೆಳಿಗ್ಗೆ 5 ಗಂಟೆಯಿಂದಲೇ ಮತ ಎಣಿಕೆ ಸೇರಿದಂತೆ ನಾಳಿನ ರಿಸಲ್ಟ್ನ ಕಂಪ್ಲೀಟ್ ಕವರೇಜನ್ನು ರಾಜ್ಯದ ಜನರ ಮುಂದೆ ಇಡುವ ಪ್ರಯತ್ನ ಮಾಡುತ್ತೆ. ಸುಮಾರು 543 ಕ್ಷೇತ್ರಗಳು, 500 ರಿಪೋರ್ಟರ್ಗಳು ದೇಶದ ಮೂಲೆಯಿಂದಲೂ ಕೂಡ ಕವರೇಜನ್ನು ಮಾಡ್ತಾರೆ. ಫಸ್ಟ್ ಮತ್ತು ಫಾಸ್ಟ್ ರಿಸಲ್ಟನ್ನು ಅಪ್ಡೇಟ್ ಮಾಡೋದು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಇದೆಲ್ಲದರ ಕಂಪ್ಲೀಟ್ ಮತ ಎಣಿಕೆ ಬೆಂಗಳೂರಿನ 3 ಕಡೆಗಳಲ್ಲಿ ನಡೆಯುತ್ತೆ. ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಂತಿಮ ಹಂತದ ಸಿದ್ಧತೆ ಎಲ್ಲವೂ ಕೂಡ ನಡೆದಿದೆ. ಜಿಲ್ಲಾ ಚುನಾವಣಾಧಿಕಾರಿಗಳು ಇದರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾರೆ. ಸದ್ಯಕ್ಕೆ ಎಲ್ಲರ ಕುತೂಹಲದ ಕೇಂದ್ರ ಇರೋದು ಬೆಂಗಳೂರಿನಲ್ಲಿ ಏನಾಗ್ಬೋದು ಅನ್ನೋದು. ಈ ನಿಟ್ಟಿನಲ್ಲಿ ಸಕಲ ತಯಾರಿಯೊಂದಿಗೆ ಮತ ಎಣಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಕಾರ್ಯ ನಡೀತದೆ. ಬೆಳಗ್ಗೆ 8 ಗಂಟೆಯಿಂದಲೇ ಪ್ರಾರಂಭ ಆಗ್ತದೆ. ಅದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ 3 ಹಂತಗಳಲ್ಲಿ ಈ ರಕ್ಷಣೆಯನ್ನು ಕೊಡ್ತೇವೆ. ಪ್ರಾರಂಭಿಕ ಹಂತದಲ್ಲಿ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಗಾರ್ಡಿಂಗ್ ಆಫ್ EVM ಮೆಷಿನ್ಸ್ ಏನಿದೆ ಅವುಗಳನ್ನು CAPFನವರು ಮಾಡ್ತಾರೆ. 2ನೇ ಹಂತದಲ್ಲಿ ನಮ್ಮ KSRP ಮತ್ತು CR ತುಕಡಿಗಳು ಕೂಡ ಇಲ್ಲಿ ರಕ್ಷಣೆಗೆ ನಿಯುಕ್ತಿಯಾಗಿದೆ. ಅದರ ಜೊತೆಗೆ ಸಿವಿಲ್ ಪೊಲೀಸರು ಕೂಡ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮತ್ತು ಸೂಕ್ತವಾದಂಥ ರೆಗ್ಯುಲೇಟರಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾಳೆ ಇಲ್ಲಿ ನಿಯುಕ್ತಿ ಮಾಡಲಾಗಿದೆ. DCP ಮಟ್ಟದ ಅಧಿಕಾರಿಗಳು ಒಬ್ಬರು ಇದರ ಮೇಲುಸ್ತುವಾರಿ ವಹಿಸ್ತಾರೆ ಮತ್ತು ಅವಶ್ಯಕವಾಗಿರ್ತಕ್ಕಂಥ ACPಗಳು ಮತ್ತು ಇತರ ಎಲ್ಲ ಸಿಬ್ಬಂದಿಗಳನ್ನು ಇಲ್ಲಿ ಕೊಡಲಾಗಿದೆ. ಜೊತೆಗೆ ಹೊರಗಡೆಯೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ಈಗಾಗಲೇ 144 ಕೂಡ ನಾವು ಹಾಕಿದ್ದೇವೆ. ಯಾವುದೇ ಸಭೆ ಸಮಾರಂಭ ಅಥವಾ ವಿಜಯೋತ್ಸವಗಳನ್ನು ಆಚರಿಸಲಿಕ್ಕೆ ಯಾವುದೇ ಪಕ್ಷದವರಿಗೆ ಅಥವಾ ವಿಜೇತ ಅಭ್ಯರ್ಥಿಗಳಿಗೆ ನಾಳೆ ಅವಕಾಶ ಇಲ್ಲ. ನಾಳೆ ಇಲ್ಲಿ ಮತ ಎಣಿಕೆ ಕಾರ್ಯ ನಡೀತದೆ. ಬೆಳಗ್ಗೆ 8 ಗಂಟೆಯಿಂದಲೇ ಪ್ರಾರಂಭ ಆಗ್ತದೆ. ಅದಕ್ಕೆ ಪೂರಕವಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಸವಿತಾ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸವಿತಾ, ನಾಳೆ ಬೆಂಗಳೂರಿನಲ್ಲಿ ಮತ ಎಣಿಕೆಗೆ ಏನೆಲ್ಲ ಸಿದ್ಧತೆ ಆಗಿದೆ, ಅಂತಿಮ ಹಂತದ ತಯಾರಿಗಳು ಹೇಗಿದ್ದಾವೆ ಸವಿತಾ? ರಂಜಿತ್, ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಹಣೆಬರವನ್ನು ಮತದಾರ ಪ್ರಭು ಬರೆದಿಟ್ಟಿದ್ದಾರೆ. ಸದ್ಯ ನಾನು ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿದ್ದೀನಿ. ಪ್ರಮುಖವಾಗಿ ನೋಡಬಹುದು ಯಾವ ರೀತಿಯಾಗಿ ಈ ಒಂದು ಸ್ಟ್ರಾಂಗ್ ರೂಮ್ಗೆ ರಕ್ಷಣೆಯನ್ನು ಕೊಡಲಾಗ್ತಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಈ 3 ಕ್ಷೇತ್ರದಲ್ಲಿ ಸ್ಟ್ರಾಂಗ್ ರೂಮನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಇಂದು ನಗರ ಪೊಲೀಸ್ ಆಯುಕ್ತರು ಕೂಡ ಭೇಟಿಯನ್ನು ನೀಡಿದ್ದಾರೆ. ರಕ್ಷಣೆ ಯಾವ ರೀತಿ ಇದೆ ಅಂತ. ನಾಳೆ 8 ಗಂಟೆಗೆ ಮತದಾನ ಎಣಿಕೆ ಆಗುತ್ತೆ. ಪ್ರಮುಖವಾಗಿ 3 ರೀತಿ ರಕ್ಷಣೆಯನ್ನ ಒದಗಿಸಲಾಗುತ್ತೆ. ಪ್ರಮುಖವಾಗಿ ಬೆಂಗಳೂರು ಉತ್ತರದ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಮಲ್ಯ ರಸ್ತೆಯಲ್ಲಿ ಸ್ಟ್ರಾಂಗ್ ರೂಮ್ ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಅಂದರೆ ಜಯನಗರದ ಕಾಲೇಜಿನಲ್ಲಿ ಒಂದು ಸ್ಟ್ರಾಂಗ್ ರೂಮ್ ನಿರ್ಮಾಣವಾಗಿದೆ. ಬೆಂಗಳೂರು ಕೇಂದ್ರದ ಮತಗಳು ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಅಂದರೆ ಸದ್ಯ ವಸಂತನಗರದ ಮೌಂಟ್ ಕಾರ್ಮೆಲ್ನಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಮತಗಳು ಭದ್ರವಾಗಿದ್ದಾವೆ. ಪ್ರಮುಖವಾಗಿ 8 ಗಂಟೆಗೆ ಅಂದರೆ ಮತದಾನ ಎಣಿಕೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸೇರಿದಂತೆ ಬೆಂಗಳೂರು ಪೊಲೀಸ್ ಕಮಿಷನರ್, BBMP ಕಮಿಷನರ್ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ರಕ್ಷಣೆ ಯಾವ ರೀತಿಯಾಗಿದೆ ಅಂತ ಶಾರ್ಪ್ ಆಗಿ ಎಲ್ಲವನ್ನ, ಪ್ರಮುಖವಾಗಿ ಮತ ಎಣಿಕೆ ಮಾಡಬೇಕಾದ್ರೆ ಬ್ಯಾಗ್, ಮೊಬೈಲ್ ಇವೆಲ್ಲವನ್ನ ಅವೈಲೇಬಲ್ ಇಲ್ಲ, ಒಳಗಡೆಯನ್ನ ತೆಗೆದುಕೊಂಡು ಹೋಗಬಾರ್ದು. ರಕ್ಷಣೆ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿದೆ ಅಂತ ಪೊಲೀಸ್ ಕಮಿಷನರ್ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ರಂಜಿತ್, ರೈಟ್, ನಾಳೆ ಮತ ಎಣಿಕೆಗೆ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾವ್ಯಾವ ರೀತಿಯಲ್ಲಿ ಮೈಕ್ರೋ ಅಬ್ಸರ್ವರ್ಸ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು, ಮೇಲ್ವಿಚಾರಕರು, ಸಹಾಯಕರ ನಿಯೋಜನೆ ವ್ಯವಸ್ಥೆ ಹೇಗೆ ಆಗಿದೆ ಅನ್ನೋದರ ಡೀಟೇಲ್ಸ್ನ ನೀವು ನೋಡಿದ್ರಿ. ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿ 3 ಭಾಗಗಳಲ್ಲಿ ಮತ ಎಣಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ
ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್ ನಂಬರ್ 1 ಎಲೆಕ್ಷನ್ ಟೀಮ್ ನಂಬರ್ 1 ನೆಟ್ವರ್ಕ್ ನಂಬರ್ 1 ಕವರೇಜ್